ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಮ್ಮ ಜಗತ್ತಿನ ಎರಡು ಸ್ಲಿಮ್ಮೆಸ್ಟ್ ಸ್ಮಾರ್ಟ್ಫೋನ್ಗಳಿದ್ದಾವೆ. ಒಂದು ಐಫೋನ್ ಏರ್ ಮತ್ತು ಇನ್ನೊಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್. ನಾನಿವತ್ತು ಈ ಎರಡೂ ಸ್ಮಾರ್ಟ್ಫೋನ್ಗಳ ಕಂಪ್ಲೀಟ್ ಕಂಪ್ಯಾರಿಸನ್ನ ಮಾಡ್ತಾ ಇದ್ದೀನಿ. ಪ್ರಾಕ್ಟಿಕಲಾಗಿ ಮಾಡ್ತೀನಿ, ಆಯಿತಾ. ನಮ್ಮ ಡೇ ಟು ಡೇ ಯೂಸೇಜಲ್ಲಿ ಈ ಎರಡು ಫೋನ್ಗಳನ್ನ ಯೂಸ್ ಮಾಡಿದ್ರೆ ಡಿಫ್ರೆನ್ಸ್ ಯಾವ ರೀತಿ ಇದೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಎರಡು ಫೋನ್ಗಳ ಪ್ರೈಸ್ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋದರೆ ಈ ಐಫೋನ್ ಏರ್ 1,20,000 ರೂಪಾಯಿ ಆದರೆ ಈ S25 ಎಡ್ಜು 1,05,000 ರೂಪಾಯಿ ಆಗುತ್ತೆ. ಎರಡು ಕೂಡ 1,00,000 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳುವಂಥ ಸ್ಮಾರ್ಟ್ಫೋನ್ಗಳೇ, ಆಯಿತಾ. ಬಡವ್ರಿಗೆ ಅಂತಲೇ ಮಾಡಿರೋ ಸ್ಮಾರ್ಟ್ಫೋನ್. ಕಡಿಮೆ ಅಂತೂ ಇಲ್ಲ, 1,00,000 ಮೇಲೆ ಆಯಿತಾ. ಬರೀ 15,000 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್ ಇದೆ. ಆಫರ್ ಗೀಫರ್ ಬಂತು ಅಂದರೆ ಎರಡೂ ಕೂಡ ಸಿಮಿಲರ್ ಪ್ರೈಸ್ ರೇಂಜಲ್ಲೇ ಸಿಗ್ಬೋದೇನೋ, ಆಯಿತಾ. ಮೊದಲನೇದಾಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಇನ್ ಆ್ಯಂಡ್ ಫೀಲ್ ಪರ್ಸ್ನಲಿ ನನಗೆ ಈ ಐಫೋನ್ ಏರಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಆಯಿತಾ. ಏನಕ್ಕೆ ಅಂದರೆ ಇದರಲ್ಲಿರುವಂಥ ಎಡ್ಜಸ್ ಎಲ್ಲ ಸ್ವಲ್ಪ ರೌಂಡ್ ಆಗಿದೆ, ಆಯಿತಾ. ಕೈಗೆ ತುಂಬ ಕಂಫರ್ಟಬಲಾಗಿ ಕುತ್ಕೊಳ್ಳುತ್ತೆ. ಆದರೆ ಈ ಕಡೆ S25 ಎಡ್ಜಲ್ಲಿ ಸ್ವಲ್ಪ ಶಾರ್ಪ್ ಎಡ್ಜಸ್ ಅಂತ ಅನಿಸುತ್ತೆ. ಫ್ಲ್ಯಾಟ್ ಫ್ರೇಮ್ ಒಂಥರ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತ ಅನ್ನಿಸ್ತು ನನಗೆ ಎರಡನ್ನೂ ಕೈಲಿ ಇಟ್ಕೊಂಡಾಗ. ಮತ್ತು ಥಿಕ್ನೆಸ್ಸಲ್ಲಿ ಆಬ್ವಿಯಸ್ಲಿ ಈ ಐಫೋನ್ ಏರ್ ಸ್ವಲ್ಪ ತಿನ್ನಾಗಿದೆ, ಆಯಿತಾ. ಕಂಪ್ಯಾರಿಟಿವ್ಲಿ ಎರಡೂ ತುಂಬ ತಿನ್ನಾಗಿದೆ. ಬಟ್ 0.2 mm ಡಿಫ್ರೆನ್ಸ್ ಅಷ್ಟೇ ಇರೋದು, ಆಯಿತಾ. ಸೊ ಈ ಐಫೋನ್ ಏರ್ 5.6 mm ಥಿಕ್ನೆಸ್ಸನ್ನು ಹೊಂದಿದ್ರೆ S25 ಎಡ್ಜು 5.8 mm, ಆಯಿತಾ. ಬಟ್ ವೆಯ್ಟಲ್ಲಿ ಈ ಸ್ಯಾಮ್ಸಂಗ್ ಸ್ವಲ್ಪ ಕಡಿಮೆ, ಬರೀ 2 ಗ್ರಾಮ್ ಕಡಿಮೆ ಇದೆ, ಆಯಿತಾ. 163 ಗ್ರಾಮ್ ವೆಯ್ಟ್ ಇದ್ದರೆ ಈ ಒಂದು ಸ್ಯಾಮ್ಸಂಗ್ S25 ಎಡ್ಜು. ಐಫೋನ್ ಏರು 165 ಗ್ರಾಮ್ ಇದೆ ಅಷ್ಟೇ, ಆಯಿತಾ. ಸೊ ಲಿಟರಲಿ 2 ಗ್ರಾಮ್ ಜಾಸ್ತಿ ವೆಯ್ಟ್ ಅಷ್ಟೇ, ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ನಮಗೆ ಈ ಎರಡೂ ಫೋನ್ಗಳಲ್ಲೂ ಸಹ ಟೈಟೇನಿಯಂ ಫ್ರೇಮ್ ಸಿಗ್ತಾ ಇದೆ. ಐಫೋನಲ್ಲಿ ಗ್ರೇಡ್ 5 ಟೈಟೇನಿಯಮ್ ಅಂತೆ. ಸೊ ಇದರಲ್ಲಿ ಯಾವ ಗ್ರೇಡ್ ಅಂತ ಕೊಟ್ಟಿಲ್ಲ, ಮೋಸ್ಟ್ಲಿ ಗ್ರೇಡ್ 3ನೋ ಅಥವಾ ಗೊತ್ತಿಲ್ಲ, ಗ್ರೇಡ್ 5 ಹಾಕಿರಬಹುದೇನೋ, ಆಯಿತಾ. ಈ ಎರಡು ಫೋನಲ್ಲಿ ಫ್ರಂಟಲ್ಲಿ ನಮಗೆ ಸಿರಾಮಿಕ್ ಶೀಲ್ಡ್ 2 ಗ್ಲಾಸ್ ಸಿಗ್ತಾ ಇದೆ, ಆಯಿತಾ. ಎರಡೂ ಕೂಡ ಕಾರ್ನಿಂಗ್ ಅವ್ರದ್ದೆ, ಎರಡೂ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥ ಗ್ಲಾಸೇ. ಇನ್ನು ಹಿಂದ್ಗಡೆಗೆ ಬಂತು ಅಂತ ಅಂದರೆ ನಮಗೆ ಈ ಒಂದು S25 ಎಡ್ಜಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ ಇದ್ದರೆ, ಈ ಕಡೆ ಐಫೋನ್ ಏರಲ್ಲಿ ಸಿರಾಮಿಕ್ ಶೀಲ್ಡ್ 1 ಹೋದ ವರ್ಷದ್ದು ಸಿರಾಮಿಕ್ ಶೀಲ್ಡು. ಫ್ರಂಟಲ್ಲಿ ಸಿರಾಮಿಕ್ ಶೀಲ್ಡ್ 2, ಹಿಂದ್ಗಡೆ ಬರೀ ಸಿರಾಮಿಕ್ ಶೀಲ್ಡ್. ಎರಡು ಕೂಡ ತುಂಬ ಸ್ಟ್ರಾಂಗೆಸ್ಟ್ ಗ್ಲಾಸ್ ಅಂತ ಅನ್ನಬಹುದು. ಮತ್ತು ಈ ಎರಡರಲ್ಲೂ ಕೂಡ ನಮಗೆ IP ರೇಟಿಂಗ್ ಇದೆ, IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ನನಗೆ ಪರ್ಸನಲಿ ನೋಡೋದಕ್ಕೆ ಈ ಐಫೋನ್ ಏರ್ನ ಲುಕ್ಕು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ನಾರ್ಮಲ್ ಫೋನ್ ರೀತಿ ಅನ್ಸುತ್ತೆ ಹಿಂದ್ಗಡೆಯಿಂದ, ಏನೋ ಡಿಫ್ರೆನ್ಸ್ ಗೊತ್ತಾಗಲ್ಲ, ಆಯಿತಾ. ಸೇಮ್ ಮೋಸ್ಟ್ ಆಫ್ ದ ಸ್ಯಾಮ್ಸಂಗ್ ಫೋನ್ಗಳದ್ದು ಡಿಸೈನ್ ಇದೇ ರೀತಿ ಇರುತ್ತೆ, ಇದು ಕೂಡ ಹಂಗೆ ಇದೆ. ಫ್ರಂಟಿಂದ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಎರಡರಲ್ಲೂ ಫ್ರಂಟಿನ ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಸ್ಟಿಲ್ ನನಗೆ ಇನ್ ಆ್ಯಂಡ್ ಫೀಲು, ಲುಕ್ಕು ಪ್ರತಿಯೊಂದು ಕೂಡ ಐಫೋನ್ ಏರಿಂದು ಇಷ್ಟ ಆಯಿತು. ಇದು ಓಕೆ ಅಂತೀನಿ, ಆಯಿತಾ. ಎರಡು ಕೂಡ ತುಂಬ ಲೈಟ್ ಇದೆ, ತುಂಬ ತಿನ್ನಾಗಿದೆ, ಯುನೀಕ್ ಆಗಿದೆ, ಆಯಿತಾ. ಸೊ ಸಕ್ಕರ್ ಲೈಟ್, ಜೇಬಲ್ ಇಟ್ಕೊಂಡ್ರೆ ಫೋನ್ ಇದೆಯಾ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ. ನಾನು ಸಜೆಸ್ಟ್ ಮಾಡೋದಾದರೆ ನೀವು ಈ ಫೋನ್ ತೊಗೊಂಡ್ರೆ, ಎರಡೂ ತೊಗೊಂಡ್ರೆ ವಿತೌಟ್ ಬ್ಯಾಕ್ ಕವರ್ ಯೂಸ್ ಮಾಡಬೇಕು. ಬ್ಯಾಕ್ ಕವರ್ ಹಾಕ್ಕೊಂಡು ನೀವೇನಾದರೂ ಇದನ್ನು ಯೂಸ್ ಮಾಡಿದ್ರೆ ಇದ್ರ ಪರ್ಪಸ್ಸೇ ಹಾಳಾಗೋಗ್ಬಿಡುತ್ತೆ, ಆಯಿತಾ. ಈ ತಿನ್ನಾಗಿರುವಂಥ ಫೋನ್ ತಗೊಂಡು ಉಪಯೋಗ ಏನಾಯಿತು, ನೀವು ಬ್ಯಾಕ್ ಕವರ್ ಹಾಕ್ಕೊಂಡು ಯೂಸ್ ಮಾಡೋದಾದರೆ. ತಗೋತಾ ಇದ್ದರೆ ವಿತೌಟ್ ಬ್ಯಾಕ್ ಕವರ್ ಯೂಸ್ ಮಾಡಬೇಕು. ಕೆಳಗೆ ಬಿದ್ದರೆ ಬೆಟ್ಟಾಗಿ ಗುರು ಹತ್ರ ಬೇಜಾನ್ ದುಡ್ಡಿದೆ, 1,00,000 ಇದು ಹೋದ್ರೆ ಇನ್ನೊಂದು ತಗೋತೀನಿ ಅನ್ನೋ ಥರ ಇದ್ದವ್ರು ಮಾತ್ರ ತಗೋಬೇಕು ನೀವು, ಆಯಿತಾ. ಎರಡರೂ ಬಟ್ ಸ್ಟಿಲ್ ಸ್ಟ್ರಾಂಗ್ ಆಗಿದೆ, ಆಯಿತಾ. ತುಂಬ ಜನ ಇದ್ರದ್ದು ಬೆಂಡ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ, ಹಿಂಗೆ ಫುಲ್ ಬೆಂಡ್ ಮಾಡಲ್ಲ ಟೆಸ್ಟ್ ಮಾಡಿದ್ದಾರೆ. ಸೊ ನೀವು ಜೇಬಲ್ಲಿ ಹಿಡ್ಕೊಂಡು ಮಿಸ್ಸಾಗಿ ಹಿಂದ್ಗಡೆ ಜೇಬಲ್ಲಿ ಹಿಡ್ಕೊಂಡು ಕೂತ್ಕೊಂಡ್ರು ಏನಾಗಲ್ಲ, ತಲೆ ಕೆಡ್ಸ್ಕೊಂಬಿಡಿ. ತುಂಬ ಸ್ಟ್ರಾಂಗೆಸ್ಟ್ ಫ್ರೇಮ್ ಇದರಲ್ಲಿದೆ, ಎರಡೂ ಕೂಡ ತುಂಬ ಈಸಿಯಾಗಿ ಬೆಂಡ್ ಆಗಲ್ಲ, ಆಯಿತಾ. ಸೊ ಸ್ಟ್ರಾಂಗೆಸ್ಟ್ ಫೋನ್ಗಳು. ಈ ಎರಡೂ ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸೂಪರ್ ಅಂತೀನಿ. ಆಗಲೇ ಹೇಳ್ದಂಗೆ ನಾನು ಲುಕ್ಕನ್ನು ಈ ಐಫೋನ್ ಏರಿಗೆ ಕೊಡ್ತೀನಿ. ಇದು ನನಗೆ ಲುಕ್ಕು ನಾರ್ಮಲ್ ಅನ್ನಿಸ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ನಮಗೆ ಈ ಎರಡರಲ್ಲೂ ಕೂಡ ಅಮೋಲೆಡ್ ಡಿಸ್ಪ್ಲೇ ಇದೆ. ಸೊ ಅಮೋಲೆಡ್ಡೇ ಎರಡು ಓಲೆಡ್ ಡಿಸ್ಪ್ಲೇನೇ. ಸ್ಯಾಮ್ಸಂಗ್ ಅವರು ಅಮೋಲೆಡ್, ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಅಂತ ಅಂದರೆ ಆಪಲ್ನವರು ಓಲೆಡ್ ಡಿಸ್ಪ್ಲೇ ಅಂತ ಕರೀತಾರೆ. ಎರಡು ಕೂಡ ತುಂಬ ಒಳ್ಳೆಯ ಡಿಸ್ಪ್ಲೇಗಳೇ. ಎರಡು ಕೂಡ ಕ್ವಾಡ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇಗಳು. ಈ ಒಂದು ಸ್ಯಾಮ್ಸಂಗ್ S25 ಎಡ್ಜಲ್ಲಿರುವಂಥ ಡಿಸ್ಪ್ಲೇದು ಪಿಕ್ಸೆಲ್ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇದೆ, ಆಯಿತಾ. ರೆಸೊಲ್ಯೂಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪಿಕ್ಸೆಲ್ ಡೆನ್ಸಿಟಿ ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೊ ಈವನ್ ಇದರಲ್ಲೂ ಕೂಡ ಅಷ್ಟೇ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ, ಆಯಿತಾ. ಎರಡು ಕೂಡ LTPO ಡಿಸ್ಪ್ಲೇಗಳು, ಎರಡು ಕೂಡ 120 Hz
ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇಗಳು. ಆನ್ ಪೇಪರ್ ಈ ಎರಡು ಫೋನ್ಗಳ ಬ್ರೈಟ್ನೆಸ್ ನಾವು ಚೆಕ್ ಮಾಡಿದಾಗ ಆಪಲ್ನಲ್ಲಿ ನಮಗೆ 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದ್ದರೆ ಸ್ಯಾಮ್ಸಂಗಲ್ಲಿ 2600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮೇಷನ್ ಇಲ್ಲ ಆಯಿತಾ. ಒಟ್ಟಿನಲ್ಲಿ ನಾವು ಬಿಸ್ಲಿಗೆ ತೊಗೊಂಡೋದಾಗ ನಮಗೆ ಈ ಸ್ಯಾಮ್ಸಂಗಲ್ಲಿರುವಂಥ ಡಿಸ್ಪ್ಲೇ ಸ್ವಲ್ಪ ಜಾಸ್ತಿ ಬ್ರೈಟ್ ಆಗಿದೆಯಾ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಅಂದರೆ ಮೋಸ್ಟ್ಲಿ ನನಗನ್ಸಿದ್ದು ಈ ಐಫೋನ್ ಏರಲ್ಲಿ ನಮಗೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದೆ ಆಯಿತಾ. ಸೊ ಅದರಿಂದ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಫೀಲ್ ಆಗ್ಬೋದು ನಮಗೆ ಆಯಿತಾ. ಸ್ವಲ್ಪ ಒಂದು ಲೇಯರ್ನ ಡೌನ್ ಮಾಡುತ್ತೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್. ಸೊ ಈ ಒಂದು S25 ಎಡ್ಜಲ್ಲಿ ಯಾವುದೇ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇಲ್ಲ. ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ತಂಗೆ ಆಯಿತಾ. ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರ್ ಅದು. S24 ಅಲ್ಟ್ರಾ, S25 ಅಲ್ಟ್ರಾದಲ್ಲೆಲ್ಲ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇದೆ. ಹಿಂದ್ಗಡೆ ಏನಾದ್ರು ಹಾರ್ಸ್ ಲೈಟ್ ಇದ್ದರೂ ಸಹ ನಮಗೆ ಚೆನ್ನಾಗಿ ಡಿಸ್ಪ್ಲೇ ಕಾಣುತ್ತೆ. ಒಟ್ಟಿನಲ್ಲಿ ಈ ಸಲ ಆಪಲ್ನವರು ಈ ಫೋನ್ಗೂ ಸಹ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗನ್ನು ಕೊಟ್ಟಿದ್ದಾರೆ. ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಒಟ್ಟಿನಲ್ಲಿ ಡಿಸ್ಪ್ಲೇ ಈ ಎರಡು ಫೋನ್ಗಳದ್ದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ನಂಗೆ ಅನ್ನಿಸ್ತಂಗೆ ಇದು ಮ್ಯಾಟ್ರ್ ಆಗಲ್ಲ. ಯಾವ ಸ್ಟೋರೇಜ್ ಟೈಪ್ ರ್ಯಾಮ್ ಟೈಪ್ ಇದೆ ಅದು ಮ್ಯಾಟ್ರ್ ಆಗುತ್ತೆ ಆಯಿತಾ. ಈ ಸ್ಯಾಮ್ಸಂಗಲ್ಲಿ LPDDR5X ರ್ಯಾಮ್ ಇದ್ದರೆ ಇದರಲ್ಲೂ ಕೂಡ ಐಫೋನಲ್ಲೂ ಕೂಡ LPDDR5X ರ್ಯಾಮ್ ಇದೆ. ಸ್ಟೋರೇಜ್ ಟೈಪ್ ಡಿಫ್ರೆನ್ಸ್ ಇದೆ ಆಯಿತಾ. ಸ್ಯಾಮ್ಸಂಗಲ್ಲಿ UFS 4.0 ಸ್ಟೋರೇಜ್ ಇದ್ದರೆ ಈ ಒಂದು ಐಫೋನಲ್ಲಿ ನಮಗೆ NVMe ಸ್ಟೋರೇಜ್ ಇದೆ. ಎರಡು ಕೂಡ ತುಂಬ ಫಾಸ್ಟಾಗಿ ರೈಟ್ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಎರಡು ಫೋನ್ಗಳಲ್ಲೂ ಕೂಡ ತುಂಬ ಪವರ್ಫುಲ್ಲಾಗಿರುವಂಥ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜಲ್ಲಿ ನಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಇದ್ದರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು. ಈ ಕಡೆ ಐಫೋನಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆಪಲ್ ಅವ್ರದ್ದು ಬಯೋನಿಕ್ ಪ್ರೊಸೆಸರ್, ಬಯೋನಿಕ್ A19 Pro ಪ್ರೊಸೆಸರ್ ಆಯಿತಾ. ಎರಡು ಕೂಡ ಸಖತ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಈಕ್ವಲಿ ಪವರ್ಫುಲ್ ಆಗಿದೆ. ಒಂದು ಪವರ್ ಜಾಸ್ತಿ ಇದೆ, ಇನ್ನೊಂದು ಜಾಸ್ತಿ ಅಂತ ಅನ್ನಲ್ಲ. ಆನ್ ಪೇಪರ್ ಹೌದು 8 ಎಲೈಟ್ ಆನ್ ಪೇಪರ್ ಬೆಂಚ್ ಮಾರ್ಕಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ಬೋದು. ಸಿಂಗಲ್ ಕೋರ್ ಪರ್ಫಾರ್ಮೆನ್ಸ್ ಯಾವಾಗಲೂ ಈ ಆಪಲಲ್ಲಿ ಚೆನ್ನಾಗಿ ಬಂದರೆ ಮಲ್ಟಿ ಕೋರ್ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ನಮಗೆ ಈ ಸ್ನ್ಯಾಪ್ಡ್ರ್ಯಾಗನ್ ಚೆನ್ನಾಗಿ ಬರುತ್ತೆ. ಮತ್ತು GPU ಕೂಡ ಅಷ್ಟೇ. GPU ನಮಗೆ ಸ್ನ್ಯಾಪ್ಡ್ರ್ಯಾಗನಲ್ಲಿ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಚೆನ್ನಾಗಿ ಬರುತ್ತೆ. ಇದು ಕಂಪೇರ್ ಮಾಡಿಕೊಂಡ್ರೆ ಸ್ಕೋರ್ನೆಲ್ಲ ನಾವು ಕಂಪೇರ್ ಮಾಡೋದಕ್ಕೆ ಹೋದರೆ ಎರಡೊಂದು ಅಂಥದ್ದು ಸ್ಕೋರ್ ತೋರಿಸ್ತಾ, ಅಂಥದ್ದು ಸ್ಕೋರ್ ಕಂಪೇರ್ ಮಾಡೋದು ಕಷ್ಟ. ಒಟ್ಟಿನಲ್ಲಿ ನಿಮಗೆ ಗೀಕ್ ಬೆಂಚನ್ನು ತೋರಿಸ್ತಾ ಇದ್ದೀನಿ. ಸೊ ಅದು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೊಬೋದು. ಇದರ ಜೊತೆಗೆ ನಾವು ಪ್ರಾಕ್ಟಿಕಲಿ ಗೇಮಿಂಗನ್ನು ಟೆಸ್ಟ್ ಮಾಡಿದಾಗ ಪರ್ಸ್ನಲಿ ನನಗನ್ಸಿದ್ದೇನಪ್ಪ ಅಂತ ಅಂದರೆ ಐಫೋನಲ್ಲಿ ಈ ಗೇಮಿಂಗ್ ಎಕ್ಸ್ಪೀರಿಯೆನ್ಸು ನೆಕ್ಸ್ಟ್ ಲೆವೆಲ್ ಇರುತ್ತೆ ಆಯಿತಾ. ಸೊ ನಾವು BGMI ಮಲ್ಟಿಪಲ್ ಗೇಮ್ಸ್ಗಳನ್ನ ಚೆಕ್ ಮಾಡಿದಾಗ ಆಪ್ಟಿಮೈಸೇಷನ್ನು ಈ ಐಫೋನಲ್ಲಿ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಕ್ವಾಲಿಟಿ, ವಿಜುವಲ್ ಕ್ವಾಲಿಟಿ ಐಫೋನಲ್ಲಿ ಬರೋ ರೀತಿ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಬರೋಲ್ಲ ನನಗೆ. ಸೊ ಅದು ನನಗೆ ಹೆವಿ ಇಂಪ್ರೆಸ್ ಮಾಡ್ತಾ. ಐಫೋನ್ ಗೇಮರ್ಸ್ಗಳಿಗೆ ಐಫೋನ್ ಸೂಪರ್ ಟಾಪ್ ನಾಚ್ ಆಯಿತಾ. ಒಂದೇನಪ್ಪ ಅಂದರೆ ಇದು ತುಂಬ ತಿನ್ನಾಗಿರೋದ್ರಿಂದ ಹೀಟ್ ಡೆಸಿಪೇಷನ್ ಆಗುವಂತೆ ಸ್ವಲ್ಪ ಕಡಿಮೆ ಹೀಟ್ ಫೀಲ್ ಆಗ್ಬೋದು. ಎರಡು ಫೋನ್ಗಳು ಕೂಡ ಸ್ವಲ್ಪ ಹೀಟ್ ಫೀಲ್ ಆಗ್ಬೋದು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಈ ಬ್ಯಾಟ್ರಿ ಡ್ರೈನ್ ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಆ್ಯಕ್ಚುಲಿ ಬ್ಯಾಟ್ರಿ ಡ್ರೈನ್ ಎರಡು ಕಿತ್ಕೊಂಡು ಆಗ್ತಾರೆ. ಏನಕ್ಕೆ ಆಬ್ವಿಯಸ್ಲಿ ಬ್ಯಾಟ್ರಿ ಸಣ್ಣದಾಗಿದೆ. ಸೊ ತುಂಬ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಅಂತೂ ಆಯಿತಾ. ಸೊ ನಾವು ಈ S25 ಎಡ್ಜಲ್ಲಿ ಬ್ಯಾಟ್ರಿ ಡ್ರೈನ್ ಟೆಸ್ಟ್ ಮಾಡಿದಾಗ ಸುಮಾರು ಒಂದು 7% ಬ್ಯಾಟ್ರಿ ಡ್ರೈನ್ ಆಯಿತು. ಆ್ಯಕ್ಚುಲಿ ನಾರ್ಮಲ್ 7%. ಇಷ್ಟು ತಿನ್ನಾಗಿದ್ರು ಬರೀ 7% ಆಗಿರೋದು ಆಶ್ಚರ್ಯ ಆಯ್ತು ನನಗೆ. ಈ ಕಡೆ ಐಫೋನ್ ಏರಲ್ಲಿ ನಾವು ಒಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಾಗ ಇದು ಕೂಡ ಆಲ್ಮೋಸ್ಟ್ ಒಂದು 6-7% ಬ್ಯಾಟ್ರಿ ಡ್ರೈನ್ ಆಯಿತು. ಬಟ್ ಟೆಂಪ್ರೇಚರ್ ವೇರಿಯೇಷನ್ ಎರಡೂ ಕೂಡ ಈ ಸ್ಯಾಮ್ಸಂಗ್ S25 ಎಡ್ಜು 48 ಡಿಗ್ರಿ ಸೆಲ್ಸಿಯಸ್ ತನಕ ಹೋದರೆ ಈ ಐಫೋನ್ 49 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಸ್ವಲ್ಪ ಬಿಸಿ ಫೀಲ್ ಆಗುತ್ತೆ. ಹೆವಿ ಓವರ್ ಬಿಸಿ ಆಗೋಲ್ಲ, ಒಂದು ಲೆವೆಲಿಗೆ ಬಿಸಿ ಆಗುತ್ತೆ. ಒಟ್ಟಿನಲ್ಲಿ ಗೇಮಿಂಗಲ್ಲಿ ನಂಗೆ ಅನ್ನಿಸ್ತಂಗೆ ಆಬ್ವಿಯಸ್ಲಿ ಐಫೋನ್ ಬೆಟರ್ ಫೀಲ್ ಕೊಡುತ್ತೆ. ಮೋಸ್ಟ್ ಆಪ್ಟಿಮೈಸೇಷನ್ ಚೆನ್ನಾಗಿರುತ್ತೆ ಆಯಿತಾ. ಸೊ ಈ ಒಂದು ಕಾರಣದಿಂದ. ಇನ್ನು ಕ್ಯಾಮ್ರಾ ಕಂಪ್ಯಾರಿಸನ್ ನಾವು ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು ಆಯಿತಾ. ಒಂದೊಂದರಲ್ಲಿ ಚೆನ್ನಾಗಿದೆ. ನಮಗೆ ಈ ಐಫೋನಲ್ಲಿ ಸಿಂಗಲ್ ಕ್ಯಾಮ್ರಾ ಸಿಗ್ತಾ ಇದೆ, 48 MP ಸಿಂಗಲ್ ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಈ ಕಡೆ ನಮಗೆ ಸ್ಯಾಮ್ಸಂಗಲ್ಲಿ 2 ಕ್ಯಾಮ್ರಾ ಸಿಗ್ತದೆ, 200 MP ಮೈನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಮತ್ತು ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, ಬರೀ 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಸೆಲ್ಫಿ ಕ್ಯಾಮ್ರಾ ನಮಗೆ ಸ್ಯಾಮ್ಸಂಗಲ್ಲಿ ಬರೀ 12 MP ಇದ್ದರೆ ಐಫೋನಲ್ಲಿ ಸೆಂಟರ್ ಸ್ಟೇಜ್ 18 MP ಕ್ಯಾಮ್ರಾ ಇದೆ. ಅದಕ್ಕೆ ಆಮೇಲೆ ಬರ್ತೀನಿ. ರೇರ್ ಕ್ಯಾಮ್ರಾ ಫಸ್ಟು ಕಂಪೇರ್ ಮಾಡೋಣ. ಮೇನ್ ಸೆನ್ಸಾರ್ನ ಕಂಪೇರ್ ಮಾಡ್ತೀನಿ ನಾನು. ಮೇನ್ ಸೆನ್ಸಾರ್ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಆದರೆ ನನಗೆ ಲೋ ಲೈಟ್ ಪರ್ಫಾರ್ಮೆನ್ಸು ಈ ಒಂದು ರೇರ್ ಕ್ಯಾಮ್ರಾದಲ್ಲಿ ಐಫೋನ್ ಕ್ರೇಜಿ ಅಂತ ಅನ್ನೋದು ಸ್ವಲ್ಪ ಓವರ್ ಸ್ಯಾಚುರೇಟ್ ಮಾಡುತ್ತೆ. ಬಟ್ ಓವರಾಲ್ ಫೈನಲ್ ಔಟ್ಪುಟ್ ನನಗೆ
ಐಫೋನಲ್ಲಿ ಚೆನ್ನಾಗಿದೆ ಅನ್ನಿಸ್ತು. ಈ ನಮ್ಮದು ಬಗಲಗುಂಟೆ ಜಾತ್ರೆದು ಕೆಲವೊಂದು ಶಾರ್ಟ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಐಫೋನಲ್ಲಿ ಬರ್ತಾ ಇರುವಂಥ ಔಟ್ಪುಟ್ಟು ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು. ಕಲರ್ಸ್ ಎಲ್ಲ ಪಾಪ್ ಆಗ್ತಾಯಿದೆ, ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಕೆಲವೊಂದು ಟೈಮ್ ಹೌದು ಸ್ವಲ್ಪ ಗ್ಲೇರ್ ಬರುತ್ತೆ ಈ ಐಫೋನಲ್ಲಿ, ಬಟ್ ಓವರಾಲ್ ಔಟ್ಪುಟ್ ನನಗೆ ಮಚ್ ಬೆಟರ್ ಅನ್ನಿಸ್ತು ಆಯಿತಾ. ಸೊ ಒಂದು ಕ್ಲಾರಿಟಿ ಆಗಿರ್ಬೋದು, ಈವನ್ ಡೇ ಲೈಟಲ್ಲಿ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಎರಡರಲ್ಲೂ. ಡೇ ಲೈಟಲ್ಲಿ ಏನೋ ಅಷ್ಟು ಗೊತ್ತಾಗಲ್ಲ, ಬಟ್ ಲೋ ಲೈಟ್ ಪರ್ಫಾರ್ಮೆನ್ಸು ಐಫೋನಲ್ಲಿ ಕ್ರೇಜಿ ಅನ್ನಿಸ್ತು. ಸ್ಯಾಮ್ಸಂಗ್ ಕೂಡ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ತೆಗೆಯುತ್ತೆ. ತುಂಬ ಜನಕ್ಕೆ ಏನು ಗುರು ಹಿಂಗೆ ಬರುತ್ತೆ ಅಂತ ಅನ್ನಿಸ್ಬೋದು, ಬಟ್ ತುಂಬ ನ್ಯಾಚುರಲ್ ಔಟ್ಪುಟ್ ನಮಗೆ ಈ ಸ್ಯಾಮ್ಸಂಗ್ S25 ಎಡ್ಜಲ್ಲಿ ಬರುತ್ತೆ. ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ, ಎರಡೂ ಕೂಡ ಚೆನ್ನಾಗಿದೆ. ಬಟ್ ಮೋಸ್ಟ್ ಆಫ್ ದ ಜನಕ್ಕೆ ಒಂದು ಐಫೋನಲ್ಲಿ ಬರುವಂಥ ಔಟ್ಪುಟ್ ಇಷ್ಟ ಆಗುತ್ತೆ, ಅದು ನೋಡ್ಕೊಂಡು ನಾನು ಜಡ್ಜ್ ಮಾಡ್ತಾಯಿದ್ದೀನಿ. ಇನ್ನೊಂದು ನಮಗೆ ಈ ಫೋನಲ್ಲಿ ಆಗಲಿ ಹೇಳ್ದಂಗೆ 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, ಆ ರೀತಿ ಯಾವುದೇ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇರಲಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ನಮಗೆ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಈ ಒಂದು ಐಫೋನ್ಲಿರುವಂಥ ಸೆಂಟ್ರ್ ಸ್ಟೇಜ್ ಕ್ಯಾಮ್ರಾ ಸಖತ್ತು ವೈಡ್ ಆಗಿದೆ ಆಯಿತಾ. ಹೆವಿ ಅಂದರೆ ಹೆವಿ ವೈಡ್ ಆಗಿದೆ, 18 MP ಸಖತ್ತು ವೈಡ್ ಆಗಿದೆ. ಲೋ ಲೈಟಲ್ಲೇ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಅನ್ನಿಸ್ತು ಈ ಒಂದು ಸೆಲ್ಫಿ ಕ್ಯಾಮ್ರಾ ಆಯಿತಾ. ಸೊ ಬಟ್ ಇದರಲ್ಲಿರುವಂಥ 12 MP ಕ್ಯಾಮ್ರಾ ಮಚ್ ಬೆಟರ್ ಅನ್ನಿಸ್ತು ಆಯಿತಾ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅನ್ನಿಸ್ತು. ಸೊ ಡಿಫ್ರೆಂಟ್ ಒಂದೊಂದು ಲೈಟಿಂಗನ್ನು ಒಂದೊಂದು ಪರ್ಫಾರ್ಮ್ ಮಾಡುತ್ತೆ ಆಯಿತಾ. ಬಟ್ ಐಫೋನ್ಲಿರುವಂಥ ಕ್ಯಾಮ್ರಾ ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಒಂದು ಸಖತ್ತಾಗಿದೆ. ಬಟ್ ಲೋ ಲೈಟಲ್ಲಿ ಕಷ್ಟಪಡುತ್ತೆ, ಹೆವಿ ವೈಡ್ ಆಗಿದೆ, ಅದು ನನಗೆ ಇಂಪ್ರೆಸ್ ಮಾಡಿದ್ದು. ವ್ಲಾಗರ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಈ ಸೆಂಟ್ರ್ ಸ್ಟೇಜ್ ಕ್ಯಾಮ್ರಾ ನಿಮಗೆ ಲಾಸ್ಟ್ ಟೈಮ್ ಅನ್ಬಾಕ್ಸ್ ಮಾಡಿದಾಗಲೂ ಹೇಳಿದ್ದೆ, ಲಿಟ್ರಲಿ ಹಿಂಗೆ ಪೋರ್ಟ್ರೇಟ್ ಇಟ್ಕೊಂಬಿಟ್ಟು ನೀವು ಲ್ಯಾಂಡ್ಸ್ಕೇಪಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು. ಹಿಂಗೆ ಇಟ್ಕೊಂಡು ಲ್ಯಾಂಡ್ಸ್ಕೇಪಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ಆ ಒಂದು ಫೀಚರ್ ವ್ಲಾಗರ್ಸ್ಗಳಿಗೆಲ್ಲ ತುಂಬ ಹೆವಿ ಯೂಸ್ ಆಗುತ್ತೆ. ಬಟ್ ಈ ಲೆವೆಲ್ ವೈಡನ್ನು ಬೇರೆ ಆ ಫೋನ್ಲು ಕೂಡ ನೋಡಿಲ್ಲ ನಾನು. ಈ ಲೆವೆಲ್ ವೈಡ್ ಕ್ರೇಜಿ ವೈಡಾಗಿ ಬರುತ್ತೆ ಮಾತ್ರ ಶಾರ್ಟ್ಸು. ಇದರಲ್ಲಿ ನಮಗೆ ಅಷ್ಟೊಂದು ವೈಡ್ ಆಗಿದೆ ಸೆಲ್ಫಿ ಕ್ಯಾಮ್ರಾ, ಬಟ್ ಅಷ್ಟೊಂದು ವೈಡ್ ಅಂತ ಅನ್ನಲ್ಲ. ಒಟ್ಟಿಗೆ ಕ್ಲಾರಿಟಿ ಪ್ರೋಸೆಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಒಂದೊಳ್ಳೆ ಔಟ್ಪುಟನ್ನು ಕೊಡುತ್ತೆ. ನನಗೆ ಪರ್ಸನಲ್ ಲೋ ಲೈಟಲ್ಲಿ ಸ್ಯಾಮ್ಸಂಗಿನ ಸೆಲ್ಫೀಸು ಇಷ್ಟ ಆಯಿತು. ಡೇ ಲೈಟಲ್ಲಿ ಎರಡು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ನಮಗೆ ಸ್ಯಾಮ್ಸಂಗಲ್ಲಿ ರಿಯರ್ ಕ್ಯಾಮ್ರಾ 8K 30 FPS ತನಕ ಕೂಡ ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಬೇಡ ಅಂತ ಅಂದರೆ 4Kನಲ್ಲಿ ಅಪ್ ಟು 60 FPS ಸಹ ನಮಗೆ ಆಪ್ಷನ್ ಇದೆ. ಬೇಕು ಅಂದರೆ ಸ್ಲೋ ಮೋಷನ್ ಆಪ್ಷನ್ನ ಕೂಡ ನೀವು ಚೂಸ್ ಮಾಡ್ಕೊಬೋದು. ಫುಲ್ HD ಯಲ್ಲಿ 120 FPS ತನಕನೂ ಹೋಗುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಐಫೋನಲ್ಲಿ ನಮಗೆ ರೇರ್ ಕ್ಯಾಮ್ರಾ ಮ್ಯಾಕ್ಸಿಮಮ್ 4K 60 FPS ವೀಡಿಯೋ ರೆಕಾರ್ಡಿಂಗ್ ಆಪ್ಷನ್ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ 4K 60 FPS ವೀಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು. ಎರಡೂ ಕೂಡ ತುಂಬ ಸ್ಟೇಬಲ್ ಆಗಿದೆ, ಔಟ್ಪುಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಓವರಾಲ್ ನನಗೆ ಸ್ಟೆಬಿಲಿಟಿ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ರೇರ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಐಫೋನಲ್ಲೇ ಚೆನ್ನಾಗಿದೆಯಾ ಅಂತ ಅನ್ನಿಸ್ತು ನನಗೆ. ಎರಡೂ ಕೂಡ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ದೆ. ಲೋ ಲೈಟಲ್ಲೂ ಕೂಡ ಐಫೋನ್ ಕ್ಯಾಮ್ರಾ ನನಗೆ ಮಚ್ ಬೆಟರ್ ಅಂತ ಅನ್ನಿಸ್ತು. ಸೊ ನೋಡ್ಬಿಟ್ಟು ಬೇಕಾದ್ರೆ ನೀವೇ ಜಡ್ಜ್ ಮಾಡ್ಬೋದು. ಎರಡೂ ಕೂಡ ಇಂಪ್ರೆಸ್ ಮಾಡ್ತು ಕ್ಲಾರಿಟಿ ಒಟ್ಟಿನಲ್ಲಿ. ಕ್ಯಾಮ್ರಾ ಎರಡೂ ಚೆನ್ನಾಗಿದೆ. ಮೇ ಬಿ ವೈಡ್ ಆ್ಯಂಗಲ್ ಬೇಕು ಅಂದರೆ ನೀವು ಸ್ಯಾಮ್ಸಂಗ್ ಚೂಸ್ ಮಾಡ್ಕೊಳ್ಳಿ, ಇಲ್ಲ ಕ್ವಾಲಿಟಿ ಚೆನ್ನಾಗಿ ಬೇಕು ಸ್ವಲ್ಪ ಅಂದರೆ ಐಫೋನ್ನ ಚೂಸ್ ಮಾಡ್ಬೋದು. ಅಂದರೆ ನಿಮಗೆ ಕಲರ್ಸ್ ಎಲ್ಲ ಪಾಪ್ ಆಗೋ ರೀತಿ ಬರಬೇಕು ಅಂತ ಅಂದರೆ. ಕೆಲವು ಜನಕ್ಕೆ ಅದು ಐಫೋನ್ದು ಇಷ್ಟ ಆಗೈತೆ, ಕೆಲವು ಜನಕ್ಕೆ ಇಷ್ಟನೂ ಆಗಲ್ಲ. ಡಿಫ್ರೆಂಟ್ ಅವ್ರವ್ರ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡು. ಆ ಸ್ಯಾಂಪಲ್ ನೋಡಿ ಜಡ್ಜ್ ಮಾಡ್ಕೊಳ್ರಪ್ಪ ನೀವೇ. ಇನ್ನು ಬ್ಯಾಟ್ರಿ ಕಂಪ್ಯಾರಿಸನಿಗೆ ಬಂತು ಅಂತ ಅಂದರೆ ನಮಗೆ ಸ್ಯಾಮ್ಸಂಗಲ್ಲಿ 3900 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ ಐಫೋನಲ್ಲಿ ಕೇವಲ 3149 mAh ಕೆಪಾಸಿಟಿ ಬ್ಯಾಟ್ರಿ. ಹತ್ತತ್ರ 700 mAh ಕೆಪಾಸಿಟಿ ಬ್ಯಾಟ್ರಿ ಡಿಫ್ರೆನ್ಸ್ ಇದೆ ಆಯಿತಾ. ನಮಗೆ ಈ ಎರಡು ಫೋನ್ಗಳಲ್ಲಿ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಸಿಗೋದಿಲ್ಲ. ಒಟ್ಟಿನಲ್ಲಿ ಸ್ಯಾಮ್ಸಂಗ್ ಫೋನು 25 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡಿದ್ರೆ ಐಫೋನು 20 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಬಂತು ಅಂತ ಅಂದರೆ ಈ ಸ್ಯಾಮ್ಸಂಗಲ್ಲಿ ಬರೀ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಐಫೋನಲ್ಲಿ 20 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗು ಸಪೋರ್ಟ್ ಆಗುತ್ತೆ. ನಾವು ಮೊನ್ನೆ ಈ ಎರಡು ಫೋನ್ಗಳದ್ದು ಬ್ಯಾಟ್ರಿ ಡ್ರೈನ್ ಟೆಸ್ಟನ್ನು ಸಹ ಮಾಡಿದ್ವು ಆಯಿತಾ. ಸೊ ಇದನ್ನು ನಾವು ಚೆಕ್ ಮಾಡಿದಾಗ ಐಫೋನ್ 4 ಗಂಟೆ 42 ನಿಮಿಷ ಬಾಳಿಕೆ ಬಂತು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ. ಅದೇ ಈ ಕಡೆ ಸ್ಯಾಮ್ಸಂಗು 4 ಗಂಟೆ 55 ನಿಮಿಷ ಬಂತು ಆಯಿತಾ. ತುಂಬ ಡಿಫ್ರೆನ್ಸ್ ಏನಿಲ್ಲ, ಒಂದು 13 ನಿಮಿಷ ಈ ಒಂದು ಸ್ಯಾಮ್ಸಂಗ್ ಜಾಸ್ತಿ ಬಂತು. ಹೌದು, ಬ್ಯಾಟ್ರಿ ಕೆಪಾಸಿಟಿಯಲ್ಲಿ ಹ್ಯೂಜ್ ಡಿಫ್ರೆನ್ಸ್ ಇದೆ, 700 mAh ಕೆಪಾಸಿಟಿ ಡಿಫ್ರೆನ್ಸ್ ಇದೆ. ಬಟ್
ಡೇ ಟು ಡೇ ಯೂಸೇಜ್ ಟೈಮಲ್ಲಿ ನಮಗೆ ಅಷ್ಟೊಂದು ಡಿಫ್ರೆನ್ಸ್ ಆಗಲಿ. ಬರೀ 13 ನಿಮಿಷ ಡಿಫ್ರೆನ್ಸ್ ಆಗಿದ್ದು ಗುರು, 13 ನಿಮಿಷ. ನನಗನ್ನಿಸ್ದಂಗೆ ಯೂಸ್ ಮಾಡ್ತಾ ಈಗ ಒಂದು 6 ತಿಂಗಳು ಯೂಸ್ ಮಾಡಿದ್ಮೇಲೆ, 1 ವರ್ಷ ಯೂಸ್ ಮಾಡಿದ್ಮೇಲೆ ಬ್ಯಾಟ್ರಿ ಡ್ರೈನ್ ಏನಿರುತ್ತೆ ಅದು ಐಫೋನಲ್ಲಿ ತುಂಬ ಜಾಸ್ತಿ ಆಗುತ್ತೆ ನಂಗೆ ಅನ್ನಿಸ್ದಂಗೆ, ಆಯಿತಾ. ಸೊ ಸ್ಟೋರೇಜ್ ಕೆಪಾಸಿಟಿ ಅದ್ರದ್ದು ಕಡಿಮೆ ಆಗುತ್ತೆ ಬ್ಯಾಟ್ರಿದು. ಸೊ ಆ ಟೈಮಲ್ಲಿ ನಮಗೆ ತುಂಬ ಹ್ಯೂಜ್ ಡಿಫ್ರೆನ್ಸ್ ಆಗ್ಬೋದು. ಈ 2 ಫೋನ್ಗಳು ಕೂಡ ಅಷ್ಟೇ ತುಂಬ ದೊಡ್ಡ ಬ್ಯಾಟ್ರಿಯನ್ನು ಹೊಂದಿಲ್ಲ, ಆಯಿತಾ. ನಿಮಗೆ ದಿನಕ್ಕೆ 2 ಸಲ ನೀವು ಬ್ಯಾಟ್ರಿ ಚಾರ್ಜ್ ಮಾಡಲೇಬೇಕು ಕಣ್ಣು ಮುಚ್ಕೊಂಡು, ಆಯಿತಾ. ಏನೂ ಮಾಡೋಂಗಿಲ್ಲ, ಆಯಿತಾ. ಎರಡೂ ಕಡಿಮೆ. ಥಿಕ್ನೆಸ್ ತುಂಬ ಸಣ್ಣ ಇರೋದು ಬೇಕು, ತುಂಬ ತಿನ್ನಾಗಿರೋ ಫೋನ್ ಬೇಕು ಅಂದರೆ ಇದರಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ನೀವು ಆ ಒಂದು ಕಾಂಪ್ರಮೈಸನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತ ಯೋಚನೆ ಮಾಡ್ಕೊಂಡು ಈ ಫೋನ್ನ ಡಿಸೈಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು OS ಎಕ್ಸ್ಪೀರಿಯೆನ್ಸಿಗೆ ಬಂತು ಅಂದರೆ ನಾನು ಪರ್ಸ್ನಲಿ ಚೂಸ್ ಮಾಡೋದಾದರೆ ಸ್ಯಾಮ್ಸಂಗ್ನೇ ಚೂಸ್ ಮಾಡ್ತೀನಿ. ಐಫೋನ್ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ಐಫೋನ್ ಫ್ಲಾಲೆಸ್ ಆಗಿದೆ, ಸ್ವಲ್ಪನೂ ಕೂಡ ಲ್ಯಾಗ್ ಹೊಡಿಯಲ್ಲ. ತುಂಬ ಒಂದು ರೀತಿ ಸೇಮ್ ನಿಮ್ಗೊಂದು 3 ವರ್ಷ ಮುಂಚೆ OS ಹಂಗಿತ್ತು, ಈಗಲೂ ಹಂಗೆ ಇದೆ, ಆಯಿತಾ. ಫುಲ್ಲು ಸ್ಮೂತಾಗಿದೆ, ಲ್ಯಾಗ್ ಹೊಡಿಯಲ್ಲ. ನ್ಯಾವಿಗೇಷನ್ ಕೆಲವೊಂದು ಟೈಮು ನನಗೆ ಪರ್ಸನಲಿ ಕನ್ಫ್ಯೂಷನ್ ಅನಿಸುತ್ತೆ. ಚೆನ್ನಾಗಿದೆ, ತುಂಬ ಹೆವಿ ಸಖತ್ತಾಗಿದೆ, ಆಯಿತಾ. ಬಟ್ ನನಗಲ್ಲ ನನಗೆ ಐಫೋನ್ದು OS ಅಷ್ಟು ಇಷ್ಟ ಅಲ್ಲ, ಬೋರ್ ಹೊಡೆದೋಗುತ್ತೆ ನನಗೆ. ಸ್ಯಾಮ್ಸಂಗ್ OS ಚೆನ್ನಾಗಿದೆ, ಸ್ಮೂತಾಗಿದೆ, ಇಂಪ್ರೆಸಿವ್ ಆಗಿದೆ, ಕಸ್ಟಮೈಸೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕಿಂತ ಐಫೋನ್ಗಿಂತ ಜಾಸ್ತಿ ಕಸ್ಟಮೈಸೇಷನ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ. ಈ ಸಲ ಆಪಲ್ನವರು ಅವ್ರದ್ದು ಲಿಕ್ವಿಡ್ ಗ್ಲಾಸ್ ಡಿಸೈನಾಗಿ ಕೊಟ್ಟಿದ್ದಾರೆ iOS 26 ಮುಖಾಂತರ. ನಮ್ಗೆ ಈ ಕಡೆ ಈ ಒಂದು ಫೋನಲ್ಲಿ One UI 7 ಇದೆ, Android 15 ಬೇಸ್ಡ್. ಈ ಫೋನಿಗೆ ಏನಿಲ್ಲ ಅಂದರೆ ಒಂದು 7 ವರ್ಷ OS ಅಪ್ಡೇಟ್ನ ಕೊಡ್ತಾರೆ. ಈವನ್ ಆಪಲ್ನವರು ಕೂಡ ಅಷ್ಟೇ, OS ಅಪ್ಡೇಟ್ಗೆ ಯಾವುದೇ ಕಾಂಪ್ರಮೈಸನ್ನು ಮಾಡೋದಿಲ್ಲ. AI ಫೀಚರಿಗೆ ಬಂತು ಅಂತ ಅಂದರೆ ಈ ರೌಂಡಲ್ಲಿ ತುಂಬ ಈಸಿಯಾಗಿ ಸ್ಯಾಮ್ಸಂಗ್ ವಿನ್ ಆಗುತ್ತೆ. ನನಗೆ ಈ ಐಫೋನ್ಲಿರುವಂಥ AI ಫೀಚರ್ ನನಗೆ ಅಷ್ಟೊಂದು ಇಂಪ್ರೆಸಿವ್ ಅನಿಸಿಲ್ಲ, ಆಯಿತಾ. ಇನ್ನೂ ಎಷ್ಟೋ ಫೀಚರ್ಗಳು ನಮ್ಮ ದೇಶಕ್ಕೆ ಬಂದೇ ಇಲ್ಲ, ಆಯಿತಾ. ಸರ್ಕಲ್ ಸರ್ಚ್ ಈ ಏನು ಸ್ಯಾಮ್ಸಂಗಲ್ಲಿದೆ, ಉಳಿದ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲೂ ಸಹ ಇದೆ. ಅದೊಂದು ಫೀಚರ್ ಬರಬೇಕು. ವಿಜುವಲ್ ಇಂಟೆಲಿಜೆನ್ಸ್ ಇದೆ ಅಂತ ಅಂತಾರೆ, ಬಟ್ ಅದು ನಮ್ಮ ದೇಶದಲ್ಲಿ ಕೆಲಸ ಮಾಡಲ್ಲ. ಕಂಟ್ರಿ ಚೇಂಜ್ ಮಾಡಿಕೊಂಡ್ರು ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಎರಡರಲ್ಲೂ ಕೂಡ ನಮಗೆ ಕಾಲ್ ಅಸಿಸ್ಟು, ರೈಟಿಂಗ್ ಅಸಿಸ್ಟು ಎಲ್ಲ ಇದೆ, AI ಸೆಲೆಕ್ಟ್ ಫೀಚರ್ ಎಲ್ಲ ಇದೆ. ಬಟ್ ಮೋರ್ ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಸ್ಯಾಮ್ಸಂಗಲ್ಲಿ ನಂಗೆ ಅನ್ನಿಸ್ದಂಗೆ. ಮತ್ತು ನೌ ಬ್ರೀಫ್ ಅಂತ ಕೊಟ್ಟು ನಾನು ಪರ್ಸನಲ್ ಅದನ್ನು ಯೂಸ್ ಮಾಡಲ್ಲ. ಒಟ್ಟಿಗೆ ಆ ಒಂದು ಫೀಚರ್ ನಮಗೆ ಈ ಇದರಲ್ಲೂ ಕೂಡ ಸಿಗ್ತಾ ಇದೆ. ರೈಟಿಂಗ್ ಟೂಲ್ಸ್ಗಳು, ಜನ್ರೇಟಿವ್ ಎಡಿಟ್ ಫೀಚರ್ಗಳು, ಆಬ್ಜೆಕ್ಟನ್ನು ಎರೇಸ್ ಮಾಡಿಕೊಂಡು ಆಬ್ಜೆಕ್ಟನ್ನು ಜನ್ರೇಟ್ ಮಾಡುವಂಥ ಫೀಚರ್ ಎಲ್ಲ ಸ್ಯಾಮ್ಸಂಗಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಆ ರೀತಿ ಐಫೋನ್ಲಿಲ್ಲ. ಇದು ನನಗೆ ಅನ್ನಿಸ್ದಂಗೆ ಒಂದು ಬಿಗ್ಗೆಸ್ಟ್ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇತ್ತೀಚೆಗೆ ನಾವಂತೂ ಹೆಂಗೆ ಅಂದರೆ ಡೇ ಟು ಡೇ ವಿತೌಟ್ ಮಿಸ್ಸು ಈ AI ಫೀಚರ್ಗಳನ್ನ ಯೂಸ್ ಮಾಡ್ತೀವಿ. ನಾನು ಈ ಸ್ಯಾಮ್ಸಂಗ್ ಫೋನಿಂದ ಈ ಫೋನಿಗೆ ಸ್ವಿಚ್ ಆದೆ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ, ಆ ಫೀಚರ್ನೆಲ್ಲ ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಬಂದರೆ ನಂಗೆ ಅನ್ನಿಸ್ದಂಗೆ ಆ ಲೆವೆಲ್ ರೀಚ್ ಆಗ್ಬೋದು. ಮತ್ತು ನಮಗೆ ಈ ಸ್ಯಾಮ್ಸಂಗಲ್ಲಿ ಆಡಿಯೋ ಎರೇಸಿಂಗ್ ಫೀಚರ್ ಎಲ್ಲ ಇದೆ. ಸೊ ಅದು ಈವನ್ ಐಫೋನ್ಲೂ ಕೂಡ ಇದೆ. ಎರಡು ಕೂಡ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಜೆಮಿನಿ ಇಂಟಿಗ್ರೇಷನ್ ಆಗಿದೆ ಇದರಲ್ಲಿ. ಸೊ ಇದರಲ್ಲೂ ಕೂಡ ಅಷ್ಟೇ ಇದೆ, ನಿಮಗೆ ಪ್ಲೇಗ್ರೌಂಡ್ ಅಂತ ಒಂದು ಇಮೇಜ್ ಜನ್ರೇಟಿಂಗ್ ಇದೆಲ್ಲ ಕೊಟ್ಟಿದ್ದಾರೆ. ಒಟ್ಟಿಗೆ ಓವರಾಲ್ AI ಫೀಚರ್ನಲ್ಲಿ ಸ್ಯಾಮ್ಸಂಗ್ ಸದ್ಯಕ್ಕೆ ಟಾಪಲ್ಲೇ ಬರುತ್ತೆ, ಥರ ಕೆಡ್ಸ್ಕೊಳ್ಳೋಂಗಿಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ನಮಗೆ ಸ್ಯಾಮ್ಸಂಗ್ S25 ಎಡ್ಜಲ್ಲಿ ಸ್ಟೀರಿಯೋ ಸ್ಪೀಕರ್ ಇದ್ದರೆ, ಐಫೋನ್ ಇಯರಲ್ಲಿ ಮೋನೋ ಸ್ಪೀಕರ್ನ ಕ್ಲಾರಿಟಿ ಐಫೋನ್ ಇಯರಲ್ಲಿ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ, ಆಯಿತಾ. ಇದರಲ್ಲಿ ಸ್ಟೀರಿಯೋ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ, ಆಯಿತಾ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಯಾವುದೇ ಕಾಂಪ್ರಮೈಸ್ ಎರಡರಲ್ಲೂ ಕೂಡ ಆಗಿಲ್ಲ. ಸ್ಯಾಮ್ಸಂಗಲ್ಲಿ ನಮಗೆ Wi-Fi 7 ಬ್ಲೂಟೂತ್ 5.4 ವಿತ್ NFC ಸಿಗ್ತಾ ಇದೆ. ಐಫೋನ್ ಇಯರಲ್ಲಿ Wi-Fi 7 ಬ್ಲೂಟೂತ್ 6 ಮತ್ತು ಆಪಲ್ನವ್ರದ್ದೇ ಚಿಪ್ಪು N1 ಚಿಪ್ಪು, ಸೊ ನೆಟ್ವರ್ಕ್ ಚಿಪ್ಪು. ಸೊ ಅವ್ರದ್ದೇ ಮಾಡಮನ್ನು ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ, C1X ಮಾಡಮು, 5G ಮಾಡಮು ಫಸ್ಟ್ ಟೈಮು. ಸೊ ಕ್ರೇಜಿ, ಎರಡು ಕೂಡ ಚೆನ್ನಾಗಿದೆ. ಕನೆಕ್ಟಿವಿಟಿ ಕೆಲವು ಜನ, ನಾನು ಟ್ವಿಟರ್ನಲ್ಲಿ ಚೆಕ್ ಮಾಡ್ದಂಗೆ ಕೆಲವು ಜನ ನೆಟ್ವರ್ಕ್ ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಒಂದು 2-3 ಟ್ವೀಟ್ಸ್ಗಳನ್ನ ನೋಡಿ ನೀವು ಇನ್ ಕೇಸ್ ಪರ್ಚೇಸ್ ಮಾಡಿದರೆ ನಿಮಗೂ ಈ ಒಂದು ಪ್ರಾಬ್ಲಮ್ ಫೇಸ್ ಆಗ್ತಾಯಿದ್ದಾರೆ, ಕಾಮೆಂಟ್ ಮಾಡಿ ಒಂದ್ಸಲ. ಮತ್ತು ಈ ಎರಡರಲ್ಲೂ ಕೂಡ ಟ್ಯಾಪ್ ಆ್ಯಂಡ್ ಪೇ ಇದೆ, ಸಪೋರ್ಟ್ ಆಗುತ್ತೆ ನಮ್ಗೆ. ಇದರಲ್ಲಿ ಆಪಲ್ ಪೇ ಇದೆ, ನಮ್ಮ ದೇಶದಲ್ಲಿ ಆಪಲ್ ಪೇ ಯಾರು ಯೂಸ್ ಮಾಡಲ್ಲ. ಇದರಲ್ಲಿ ನಮಗೆ ಸ್ಯಾಮ್ಸಂಗ್ ಅವ್ರದ್ದು ವಾಲೆಟ್ ಟ್ಯಾಪ್ ಆ್ಯಂಡ್ ಪೇ ಕೆಲಸ ಮಾಡುತ್ತೆ. ಅದರಲ್ಲಿ ಬೇಕಾದ್ರೆ ನೀವು ಕಾರ್ಡನ್ನು ಹಾಕ್ಕೊಂಡು ಟ್ಯಾಪ್ ಆ್ಯಂಡ್ ಪೇನ ಯೂಸ್ ಮಾಡ್ಬೋದು. ಹೆವಿ ಯೂಸ್ ಆಗುವಂಥ ಫೀಚರ್. ಕಾರ್ಡನ್ನು ತೊಗೊಂಡು ಹೋಗದೆ ಬರೀ ಟ್ಯಾಪ್ ಮಾಡಿ ನೀವು ಪೇ ಮಾಡುವಂಥ ಫೀಚರ್. ಓವರಾಲ್ ನಾನು ಪರ್ಸ್ನಲಿ ಈ ಎರಡು ಫೋನ್ಗಳಲ್ಲಿ ಫೋನ್ನ ಚೂಸ್ ಮಾಡೋದಾದರೆ ನನಗೆ ಟು ಬಿ ಆನೆಸ್ಟ್ ಐಫೋನ್ ಇನ್ ಆ್ಯಂಡ್ ಫೀಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ತೊಗೊಳ್ತೀರಾ
ಈ ಸ್ಯಾಮ್ಸಂಗಿಂತ ಈ ಐಫೋನೇ ತೊಗೊಳ್ಳಿ ಅಂತೀನಿ ಆಯಿತಾ. ಎರಡೂ ತುಂಬ ಸಿಮ್ಲರ್ ಬಡ್ಜೆಟ್ ಇದೆ ಆಯಿತಾ, ಎರಡೂ 1,00,000 ಮೇಲೇ. ನಾನು ಹೇಳೋದಾದರೆ ನೋಡಿ, ಬಡ್ಜೆಟ್ ಒಂದೇ ಆಗಿರೋದ್ರಿಂದ ನಿಮಗೆ ವ್ಯಾಲ್ಯೂ ಇದು ಸ್ವಲ್ಪ ಜಾಸ್ತಿ ಕೊಡುತ್ತೆ ಅಂತ ಅನ್ನಿಸ್ತು ಆಯಿತಾ. ವ್ಯಾಲ್ಯೂ ಈ ಐಫೋನ್ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಫೀಲ್ ತುಂಬ ಚೆನ್ನಾಗಿದೆ, ಮತ್ತು ನಿಮಗೆ ಕ್ಯಾಮ್ರಾ ಕೂಡ ಸಿಂಗಲ್ ಕ್ಯಾಮ್ರಾ ಆದ್ರೂ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಈ ಸ್ಯಾಮ್ಸಂಗ್ ಫೋನು ತುಂಬ ನಾರ್ಮಲ್, ಒಂದು ಯಾವುದೋ ಮಾಮೂಲಿ ಫೋನ್ ಇಟ್ಕೊಂಡಿದ್ದೀನ ಅನ್ನೋ ರೀತಿ ಫೀಲ್ ಆಗುತ್ತೆ. ಇದು ನನ್ನ ಒಪಿನಿಯನ್ ಆಯಿತಾ. ಎರಡೂ ಫೋನ್ಗಳು ಚೆನ್ನಾಗಿದ್ದಾವೆ ನೋಡಿ. ಒಟ್ಟಿಗೆ ನಾನು ಚೂಸ್ ಮಾಡೋದಾದರೆ, ಇನ್ ಕೇಸ್ ನಾನು ಐಫೋನ್ ಯೂಸರ್ ಆಗಿದ್ದರೆ ಈ ಐಫೋನ್ ಎರಡನೇ ಚೂಸ್ ಮಾಡ್ತಾಯಿದ್ದೆ. ಇದರಲ್ಲಿ ನಂಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಸಿಗ್ತಾಯಿದೆ ಅಂತ ಅನ್ನಿಸ್ತು. OS ಎಕ್ಸ್ಪೀರಿಯೆನ್ಸಿಗೆ, ಇನ್ ಕೇಸ್ OS ಎಕ್ಸ್ಪೀರಿಯೆನ್ಸಿಗೆ ತಗೊಳ್ಳೋದಾದ್ರೆ ನಾನು ಈ ಒಂದು ಫೋನ್ನ ತೊಗೋತೀನಿ ಆಯಿತಾ. ಇದರಲ್ಲಿರುವಂಥ AI ಫೀಚರ್ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಸೊ ಇಷ್ಟು ಈ ಎರಡು ಫೋನ್ಗಳ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ಈ ಒಂದು ತಿನ್ನಾಗಿರುವಂಥ ಫೋನ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಕೆಲವೊಂದು ಕಾಂಪ್ರಮೈಸ್ಗಳನ್ನ ಮಾಡ್ಕೊಳ್ಳೇಬೇಕು. ಬಿಗ್ಗೆಸ್ಟ್ ಕಾಂಪ್ರಮೈಸ್ ಅಂದರೆ ಬ್ಯಾಟ್ರಿ. ನಿಮಗೆ ದಿನಕ್ಕೆ 2-3 ಸಲ ಚಾರ್ಜ್ ಮಾಡೋದು ಪ್ರಾಬ್ಲಮ್ ಇಲ್ಲ ಅಂತಂದರೆ ಎರಡು ಫೋನ್ಗಳನ್ನ ಪ್ರಿಫರ್ ಮಾಡ್ಬೋದು. ಬ್ಯಾಕ್ ಕವರ್ ಹಾಕೊಳ್ಳೋಕೆ ಪ್ಲ್ಯಾನ್ ಮಾಡ್ಕೊಂಡು ನೀವು ಫೋನ್ ತೊಗೋತಾಯಿದ್ರೆ ತಾಳಕ್ಕೆ ಹೋಗ್ಬಿಡಿ ಆಯಿತಾ. ಮಾಮೂಲಿ ಫೋನ್ ತಗೊಬಿಡಿ, ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡೋರಿಗೆ ಅಲ್ಲ ಇದು ಆಯಿತಾ. ಪ್ಯಾಷನ್ ಇದ್ದವ್ರಿಗೆ, ತಿನ್ನಾಗಿರುವಂಥ ಫೋನ್ ವಿತೌಟ್ ಬ್ಯಾಕ್ ಕವರ್ ಕೈಲಿ ಹಿಡ್ಕೋಬೇಕು ಅನ್ನೋರಿಗೆ, ಇದು ಬಿದ್ದು ಹೊಡೆದೋದ್ರೂ ದುಡ್ಡು ಮ್ಯಾಟ್ರ್ ಆಗಲ್ಲ ಅನ್ನೋರಿಗೆ ಆಯಿತಾ. ದುಡ್ಡಿದ್ದವ್ರು ಮಾತ್ರ ಎರಡು ಫೋನ್ಗಳನ್ನ ತಗೋಬೇಕು, ಎರಡು ಏನು ಕಡಿಮೆ ದುಡ್ಡಲ್ಲ. ಇದಿಷ್ಟು ನನಗನ್ಸಿದ್ದು. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.